ನೋಟಿಸ್ ಬಂದಿದೆ, ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಬೆಂಗಳೂರಿನಲ್ಲಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿ ಡಿಸಿ ಬಗ್ಗೆ ಹೇಳಿಕೆಯನ್ನ ನೀಡಿಲ್ಲ. ಅಹಿತಕರ ಘಟನೆ ಖಂಡಿಸೋ ಬರದಲ್ಲಿ ಆ ರೀತಿಯಾಗಿ ಮಾತನಾಡಿದೆ. ನನ್ನ ಹೇಳಿಕೆಗೆ ಈಗಾಗಲೇ ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿದ್ದಾರೆ. ನನ್ನ ಟ್ರ್ಯಾಕ್ ರೆಕಾರ್ಡ್ ಬೇಕಿದ್ರೆ ಪರಿಶೀಲಿಸಿ, ನಾನು ಉದ್ದೇಶಪೂರ್ವಕವಾಗಿ ಈ ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಬೆಂಗಳೂರಿನಲ್ಲಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಲಬುರಗಿಗೆ ಹೋಗ್ತೇನೆ. ನಾನೀಗ ಆಲ್ರೆಡಿ ಸ್ಪಷ್ಟ ಮಾಡಿದ್ದೇನೆ, ನಾನು ಉದ್ದೇಶಪೂರ್ವಕವಾಗಿ ಅಲ್ಲಿನ ಜಿಲ್ಲಾಧಿಕಾರಿಗಳೇನು ಅಲ್ಲಿನ ಆಡಳಿತ ಕುಸಿದೋಗಿರ್ತಕ್ಕಂಥದ್ದು, ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಕುಸಿದೋಗಿರೋದು, ಮತ್ತು ನಮ್ಮ ವಿಪಕ್ಷ ನಾಯಕರನ್ನ 5 ಗಂಟೆ ನೀವು ಅಲ್ಲಿನ ಪ್ರವಾಸಿ ಮಂದಿರದಲ್ಲಿ ಕೂಡ ಹಾಕ್ತಾರೆ ಅಲ್ಲಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂತ ಹೇಳಿದ್ರೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಮಾಡೋಂಥ ಭರದಲ್ಲಿ ಅವ್ರ ಜಿಲ್ಲಾಧಿಕಾರಿಗಳೇನು ಇಲ್ಲಿ ಕೆಲಸ ಮಾಡ್ತಿದ್ದಾರೋ ಪಾಕಿಸ್ತಾನದಿಂದ ಬಂದಿದ್ದಾರೋ ಅನ್ನುವಂಥದ್ದನ್ನು ಹೇಳಿದ್ದೆ. ಇದನ್ನು ತಪ್ಪಾಗಿದೆ, ನಾನು ಹೇಳ್ಬಾರ್ದು ಆಗಿತ್ತು ಅಂತ ನನಗೆ ಆಲ್ರೆಡಿ ಹೇಳಿದ್ದೇನೆ. ನಾನು ಉದ್ದೇಶಪೂರ್ವಕವಾಗಿ ಖಂಡಿತ ಯಾವುದೇ ಸಂದರ್ಭದಲ್ಲಿ ನಾನು ಹಿಂದೆ ಮಾತಾಡಿಲ್ಲ. ನನ್ನ ಟ್ರ್ಯಾಕ್ ಹಿಸ್ಟ್ರಿಯನ್ನು ನೋಡಲಿ ಸರ್ಕಾರ. ಆದ್ದರಿಂದ ನಾನು ನಾಳೆ ಅಲ್ಲಿನ ಪೊಲೀಸ್ ಇಲಾಖೆ ಏನು ಕರೆದಿದೆ, ನಾನು ಹೋಗ್ಬಿಟ್ಟು ವಿಚಾರಣೆಗೆ ಒಳಪಡ್ತೇನೆ. ನಾಳೆ ನಾನು ಕಲಬುರಗಿಗೆ ಹೋಗ್ತೇನೆ. ನಾನೀಗ ಆಲ್ರೆಡಿ ಸ್ಪಷ್ಟ ಮಾಡಿದ್ದೇನೆ, ನಾನು ಉದ್ದೇಶಪೂರ್ವಕವಾಗಿ ಅಲ್ಲಿನ ಜಿಲ್ಲಾಧಿಕಾರಿಗಳೇನು ಅಲ್ಲಿನ ಆಡಳಿತ ಕುಸಿದೋಗಿರ್ತಕ್ಕಂಥದ್ದು, ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಕುಸಿದೋಗಿರೋದು, ಮತ್ತು ನಮ್ಮ ವಿಪಕ್ಷ ನಾಯಕರನ್ನ 5 ಗಂಟೆ ನೀವು ಅಲ್ಲಿನ ಪ್ರವಾಸಿ ಮಂದಿರದಲ್ಲಿ ಕೂಡ ಹಾಕ್ತಾರೆ ಅಲ್ಲಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂತ ಹೇಳಿದ್ರೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಮಾಡೋಂಥ ಭರದಲ್ಲಿ ಅವ್ರ ಜಿಲ್ಲಾಧಿಕಾರಿಗಳೇನು ಇಲ್ಲಿ ಕೆಲಸ ಮಾಡ್ತಿದ್ದಾರೋ ಪಾಕಿಸ್ತಾನದಿಂದ ಬಂದಿದ್ದಾರೋ ಅನ್ನುವಂಥದ್ದನ್ನು ಹೇಳಿದ್ದೆ. ಇದನ್ನು ತಪ್ಪಾಗಿದೆ, ನಾನು ಹೇಳ್ಬಾರ್ದು ಆಗಿತ್ತು ಅಂತ ನನಗೆ ಆಲ್ರೆಡಿ ಹೇಳಿದ್ದೇನೆ. ನಾನು ಉದ್ದೇಶಪೂರ್ವಕವಾಗಿ ಖಂಡಿತ ಯಾವುದೇ ಸಂದರ್ಭದಲ್ಲಿ ನಾನು ಹಿಂದೆ ಮಾತಾಡಿಲ್ಲ. ನನ್ನ ಟ್ರ್ಯಾಕ್ ಹಿಸ್ಟ್ರಿಯನ್ನು ನೋಡಲಿ ಸರ್ಕಾರ. ಆದ್ದರಿಂದ ನಾನು ನಾಳೆ ಅಲ್ಲಿನ ಪೊಲೀಸ್ ಇಲಾಖೆ ಏನು ಕರೆದಿದೆ, ನಾನು ಹೋಗ್ಬಿಟ್ಟು ವಿಚಾರಣೆಗೆ ಒಳಪಡ್ತೇನೆ. ನಾಳೆ ನಾನು ಕಲಬುರಗಿಗೆ ಹೋಗ್ತೇನೆ. ಇದು ಎಂಎಲ್ಸಿ ರವಿಕುಮಾರ್ ಅವರು ಹೇಳಿರುವಂತಹ ರಿಯಾಕ್ಷನ್. ನೋಟಿಸ್ ಬಂದಿದೆ, ಹಾಗಾಗಿ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಉದ್ದೇಶಪೂರ್ವಕವಾಗಿ ಕಲಬುರಗಿ ಡಿಸಿಯ ವಿರುದ್ಧ ನಾನು ಆ ಮಾತನ್ನ ಹೇಳಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಎಂಎಲ್ಸಿ ರವಿಕುಮಾರ್ ಅವರು ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.